ಹಲೋ ಡಿಯರ್, ಇವತ್ತು ಈ ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಂಡ್ ಬ್ರೋಕನ್ ಇಂಗ್ಲಿಷ್ ಬೈ ಜಾರ್ಜ್ ಬರ್ನಾರ್ಡ್ ಶಾ ಇದನ್ನ ನಿಮಗೆ ಒಂದು ಟೆಕ್ಸ್ಟ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಇದು ಆರ್ಟಿಕಲ್ ಅಲ್ಲ, ಅವ್ರು ಬರೆದಿರ್ತಕ್ಕಂತಹ ಆರ್ಟಿಕಲ್ ಅಲ್ಲ, ಇದು ಟ್ರಾನ್ಸ್ಕ್ರಿಪ್ಟ್ ಅಂತಾರೆ. ಟ್ರಾನ್ಸ್ಕ್ರಿಪ್ಟ್ ಅಂತಂದ್ರೆ ಭಾಷಣದ ಅವತರಣಿಕೆ ಅಂತ. 1927 ನಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಬಿಬಿಸಿ ಅವರು ಜಾರ್ಜ್ ಬರ್ನಾರ್ಡ್ ಶಾ ಅವರನ್ನ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಮಾತನಾಡಲಿಕ್ಕೆ ಕರೆಸಿರ್ತಾರೆ. ಆಗ ಜಾರ್ಜ್ ಬರ್ನಾರ್ಡ್ ಶಾ ಅವರು ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಅಲ್ಲಿ ಮಂಡನೆ ಮಾಡ್ತಾರೆ. ಆದ್ರೆ ಈ ಟ್ರಾನ್ಸ್ಕ್ರಿಪ್ಟ್ ನಲ್ಲಿ ಇರ್ತಕ್ಕಂಥದ್ದು ಮುಖ್ಯ ಅಂಶ ಏನಂದ್ರೆ ಅವರ ಸೆನ್ಸ್ ಆಫ್ ಹ್ಯೂಮರ್. ಅವ್ರು ಏನ್ ಹೇಳಬೇಕಾಗಿದ್ದನ್ನ ಬಹಳ ತುಂಬಾ ನೇರವಾಗಿ ಹೇಳಿದ್ದಾರೆ. ಏನಂತ, ನಿಮಗೆ ಒಳ್ಳೆಯ ಇಂಗ್ಲಿಷ್ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ, ಅಂದ್ರೆ ಫಾರಿನರ್ಸ್ ಆಗಿ, ನಾನೊಬ್ಬ ಇಂಡಿಯನ್ ಆಗಿ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲ್ತಿರ್ತೀನಿ, ಅಲ್ಲಿ ಹೋಗಿ ಇಂಗ್ಲೆಂಡಿನಲ್ಲಿ ಮಾತನಾಡುವಾಗ ನೇಟಿವ್ ಸ್ಪೀಕರ್ಸ್ ಅಂತೀವಿ, ಅವ್ರ ಜೊತೆಯಲ್ಲಿ ಮಾತನಾಡುವಾಗ ನೀವು ತುಂಬಾ ಒಳ್ಳೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಒಳ್ಳೆ ಇಂಗ್ಲಿಷ್ ಅನ್ನ ಮಾತಾಡ್ಬಿಟ್ರೆ ನಮ್ಮವರಿಗೆ ಅರ್ಥನೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಿಮ್ಗೆ ಏನ್ ಹೇಳಬೇಕು ಅನ್ನೋದನ್ನ ನೀವು ಬ್ರೋಕನ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೇನೆ ಬಹಳ ಸುಲಭವಾಗಿ ಜನ ತಿಳ್ಕೊಳ್ತಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಗೆ ತುಂಬಾ ಈಸಿಯಾಗಿ ಹೆಲ್ಪ್ ಸಿಗುತ್ತೆ. 10 ಜನ ಓಡಿ ಬರ್ತಾರೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಅದನ್ನೇ ನೀವು ಸ್ಟೈಲ್ ಆಗಿ, ಅಂದ್ರೆ ಬ್ರಿಟಿಷ್ ಹೇಗ್ ಮಾತಾಡ್ತಾರೋ ಆ ತರ ಆಕ್ಸೆಂಟ್ ಅಲ್ಲಿ ನೀವು ತುಂಬಾ ಒಳ್ಳೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಹೋದ್ರೆ ನಿಮ್ಗೆ ರೆಸ್ಪಾನ್ಸ್ ಸಿಗೋದಿಲ್ಲ ಅಂತ ಇಷ್ಟೇ ಹೇಳಬೇಕಾಗಿದ್ದು. ಆದ್ರೆ ಇಷ್ಟು ದೊಡ್ಡ ಟ್ರಾನ್ಸ್ಕ್ರಿಪ್ಟ್ ನಲ್ಲಿ, ಆ ಭಾಷಣದಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದು ಸ್ವಾರಸ್ಯಕರ. ಅದರಲ್ಲಿ ಬಂದಿರತಕ್ಕಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಫಸ್ಟ್ ನಾನು ನಿಮಗೆ ಇದರ ಬ್ಯಾಕ್ ಗ್ರೌಂಡ್ ಅನ್ನು ಹೇಳ್ತೀನಿ. ಬಿಬಿಸಿ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಆಗಿನ ಕಾಲದಲ್ಲಿ ತುಂಬಾ ಶೋಸ್ತೃಗಳನ್ನು ಹೊಂದಿರತಕ್ಕಂಥದ್ದು ಒಂದು ವಾಹಿನಿಯಾಗಿತ್ತು. ಆಗ ತಮ್ಮ ಉದ್ಯೋಗಿಗಳಿಗೆ ಒಂದು ಒಳ್ಳೆಯ ಇಂಗ್ಲಿಷ್ ಬರಬೇಕು, ಒಂದು ಸ್ಟ್ಯಾಂಡರ್ಡೈಸ್ಡ್ ಇಂಗ್ಲಿಷ್ ಇರಬೇಕು ಅಂತ ಹೇಳಿ ಬಿಬಿಸಿಯವರು ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿರ್ತಾರೆ. ಅದರಲ್ಲಿ ಲೇಖಕರು, ನಾಟಕಕಾರರು, ಮತ್ತೆ ಒಳ್ಳೆ ಎಮಿನೆಂಟ್ ಪರ್ಸನಾಲಿಟೀಸ್ ಏನಿದ್ರು, ಓದಿಕೊಂಡವರು, ಯೂನಿವರ್ಸಿಟಿಯ ಪ್ರೊಫೆಸರ್ಸ್, ಇಂಥವ್ರೆಲ್ಲ ಒಳಗೂಡಿರ್ತಕ್ಕಂಥ ಒಂದು ಕಮಿಟಿ ಇತ್ತು. ಆ ಕಮಿಟಿಯ ಕೆಲಸ ಏನು ಅಂತಂದ್ರೆ, ಒಂದು ಒಳ್ಳೆಯ ಮಾದರಿಯಾಗಿರ್ತಕ್ಕಂಥ ಒಂದು ಇಂಗ್ಲಿಷ್ ಅನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಅಂದ್ರೆ ಹೇಗೆ ಮಾತನಾಡಬೇಕು, ನಮ್ಮ ಸ್ಟ್ರೆಸ್ ಅಂಡ್ ಇಂಟೋನೇಷನ್ಸ್ ಹೇಗಿರಬೇಕು, ಶಬ್ದವನ್ನ ಯಾವ ರೀತಿ ಪ್ರನೌನ್ಸ್ ಮಾಡಬೇಕು, ಇದರೆಲ್ಲದರ ಬಗ್ಗೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಈ ಒಂದು ಸಂಸ್ಥೆಯ ಒಂದು ಭಾಗವಾಗಿತ್ತು ಕಮಿಟಿ. ಅದರಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಅವರು ಕೂಡ ಇರ್ತಾರೆ. ಅವರು ಹೇಳ್ಕೊಳ್ತಾರೆ, ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ರು ಅಂತ. ಒಬ್ಬ ನಾಟಕಕಾರನಾಗಿ ರಿಹರ್ಸಲ್ಸ್ ಮಾಡುವಾಗ ಇವರ ಪಾತ್ರಧಾರಿಗಳಿಗೆ ಇವರು ಶಬ್ದಗಳನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು, ವಾಕ್ಯವನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಏರಿಳಿತಗಳು ಹೇಗಿರಬೇಕು ಅಂತ ಇವರಿಗೆ ಹೇಳಿ ಹೇಳಿ ರೂಢಿಯಾಗಿತ್ತು. ಅದಕ್ಕೋಸ್ಕರ ಇವರು ಒಬ್ಬ ಸ್ಟ್ಯಾಂಡರ್ಡ್ ಸ್ಪೀಕರ್ ಅಂತ ಹೇಳಿ ಇವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದೇ ತರ ಬೇರೆಯವರು ಅದರಲ್ಲಿ ಇದ್ರು. ಈ ಹಿನ್ನೆಲೆಯಲ್ಲಿ ಬಿಬಿಸಿ ಒಂದು ಸಾರಿ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಮಾತನಾಡಲಿಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಅವರನ್ನ ಇನ್ವೈಟ್ ಮಾಡಿರ್ತಾರೆ. ಆಗ ಬಿಬಿಸಿಯ ರೆಕಾರ್ಡಿಂಗ್ ರೂಮ್ಗೆ ಇವರು ಅಲ್ಲಿಗೆ ಹೋದಾಗ ಈ ಸ್ಪೀಚ್ ಅನ್ನು ಮಾಡ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತಂದ್ರೆ ಅವರ ಸೆನ್ಸ್ ಆಫ್ ಹ್ಯೂಮರ್. ಒಂದು ಡ್ರೈ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದನ್ನ ಬಹಳ ಸ್ವಾರಸ್ಯಕರವಾಗಿ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ನೋಡೋಣ ಅವರು ಆ ಟ್ರಾನ್ಸ್ಕ್ರಿಪ್ಟ್ ನಲ್ಲಿ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರಗಳನ್ನ ಏನ್ ಹೇಳಿದ್ದಾರೆ ಅಂತ. ಅವರ ಭಾಷಣ ಈ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ. ಮೊದಲು ತಾವು ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಏನ್ ಹೇಳ್ತಾರೆ ಅಂತ ಸ್ವಲ್ಪ ಇದೆ, ಇದನ್ನ ಕೇಳಿ. Let me introduce myself, Bernard Shaw. I am asked to give you a specimen of spoken English. But first, let me give you a warning. You think you are hearing my voice, but unless you know how to use your gramophone properly, what you are hearing may be something grotesquely unlike any sound that has ever come from my lips. A few days ago, I heard a gramophone record of a speech by Mr. Ramsay MacDonald, the parliamentary chief of the British Labour Party, who has a fine, deep Scottish voice and a remarkably musical and dignified delivery. What I heard was a high-pitched, sharp
crackling voice, most unmusical, suggesting a small, egotistical, very ill-mannered man complaining of something. I said, "That is not Mr. MacDonald. I know his voice as well as I know my own." The gramophone operator assured me that it was, and showed me the label on the record to prove it. ಮೊಟ್ಟ ಮೊದಲು ಅವರು ಗ್ರಾಮೋಫೋನ್ ಬಗ್ಗೆ ಹೇಳ್ತಾರೆ. ಒಂದು ವೇಳೆ ನೀವು ಸರಿಯಾಗಿ ಅಡ್ಜಸ್ಟ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ಅವರು ಹೇಳಬೇಕು. ಅದಕ್ಕೋಸ್ಕರ ಒಂದು ತಮ್ಮ ಅನುಭವದ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥವರು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಇದ್ದವರು, ಬ್ರಿಟಿಷ್ ಪ್ರಧಾನಿಯಾಗಿದ್ರು. ಅವರ ಒಂದು ಸಿಡಿಯನ್ನ ಅಂದ್ರೆ ಅದನ್ನ ಈಗ ನಾವು ಅದನ್ನ ಸಿಡಿ ಅಂತೀವಿ, ಆಗ ಅದಕ್ಕೆ ಡಿಸ್ಕ್ ಅಂತಿದ್ರು. ಗ್ರಾಮೋಫೋನ್ ಡಿಸ್ಕ್ ಅನ್ನ ಕೊಳ್ಳಲಿಕ್ಕೆ ಒಂದು ಅಂಗಡಿಗೆ ಹೋಗಿರ್ತಾರೆ. ಆ ಶಾಪ್ ನಲ್ಲಿ ಹೇಳ್ತಾರೆ, ಈಗ ಇಂಥದ್ದೊಂದು ನನಗೆ ಬೇಕು ಅಂತ. ಅವರು ಗ್ರಾಮೋಫೋನ್ಗೆ ಅದನ್ನ ಹಾಕ್ಬಿಟ್ಟು ಅದನ್ನ ನಡೆಸ್ತಾನೆ. ನೋಡಿ, ಆಗ ಬಂದಿರತಕ್ಕಂತ ಸೌಂಡ್ ಹೇಗಿತ್ತು ಅನ್ನೋದು ನಾನಿಲ್ಲಿ ಕೊಡ್ತಾ ಇದ್ದೀನಿ. Ladies and gentlemen, I speak to you of the Labour Party, its ideas and its immediate object. But first of all, let me welcome the goodly company of new electors whom we have long striven to get on the register. ಈ ರೀತಿ ಕೀರ್ಲಾಗಿ ಅದು ಬಂತು. ಅದಕ್ಕೆ ಅವ್ರು ಹೇಳಿದ್ರೆ, ಏನೇ ಇದು ರಾಮ್ಸೆ ಅವ್ರದ್ದು ಕೇಳಿದ್ರೆ ನೀನ್ ಯಾರ್ದೋ ಕೊಡ್ತಿದ್ಯಲ್ಲ, ಇದು ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ. ಅವ್ನು ಹೇಳ್ತಾನೆ, ಇಲ್ಲ ಸರ್, ಇದು ರಾಮ್ಸೆ ಮ್ಯಾಕ್ಡೊನಾಲ್ಡ್ ನೋಡಿ ಬೇಕಾದ್ರೆ ಇಲ್ಲಿ ಇದ್ರ ಸ್ಟಿಕ್ಕರ್ ಮೇಲೆ ಬರೆದಿದೆ ಅಂತ. ಆ ಶಾಪಲ್ಲಿ ಕೆಲಸ ಮಾಡುವವನಿಗೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಹೇಗೆ ಮಾತಾಡ್ತಾರೆ, ಅವರ ಧ್ವನಿ ಹೇಗಿದೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಬರೀ ಸ್ಟಿಕ್ಕರ್ ನೋಡಿ ಹೇಳ್ದ, ಸರ್ ಇದು ಅವ್ರದೇ ಸರ್ ಇದ ಅಂತ. ಇವರಿಗೆ ಗೊತ್ತು ಅದಲ್ಲ ಅಂತ. ಯಾಕಂದ್ರೆ ಇವರು ಮೊದಲು ಆಲ್ರೆಡಿ ಅವರ ವಾಯ್ಸ್ ಅನ್ನ ಕೇಳಿರ್ತಾರೆ. ಈಗ ಬರ್ತಿರ್ತಕ್ಕಂಥ ಈ ವಾಯ್ಸ್ ಏನಿತ್ತು ಖಂಡಿತ ಅವ್ರದಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಡೆಯಯ್ಯ ಅಂತ ಹೇಳಿ ತಾವೇನು ಅದರ ಸ್ಕ್ರೂ ಅನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲಿವರೆಗೆ ಅಡ್ಜಸ್ಟ್ ಮಾಡ್ತಾರೆ, ಅದು ರಿಯಲ್ ಆಗಿ ಮ್ಯಾಕ್ಡೊನಾಲ್ಡ್ ಅವರ ಧ್ವನಿಯೇ ಅಂತ ಹಿತವಾಗಿ ಕೇಳುವ ತನಕ ಅದನ್ನ ಅಡ್ಜಸ್ಟ್ ಮಾಡ್ತಾರೆ. Ladies and gentlemen, I speak to you of the Labour Party, its ideals and its immediate object. But first of all, let me welcome the goodly company of new electors whom we have long striven to get on the register. ಇಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ಈಗ ತಮ್ಮದೇನು ಧ್ವನಿ ಮುದ್ರಿತ ಆಗ್ತಾ ಇದೆ, ಈ ಡಿಸ್ಕ್ ಅನ್ನ ಹಾಕೊಂಡು ನೀವು ಗ್ರಾಮೋಫೋನ್ ಅಲ್ಲಿ ಕೇಳುವಾಗ ಮೊದಲು ನೀವು ನನ್ನ ಸ್ಪೀಚ್ ಅನ್ನು ಕೇಳಬೇಕಾದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಅಡ್ಜಸ್ಟ್ ಮಾಡ್ಕೊಳ್ಳದೆ ಹೋದ್ರೆ ಅದು ಈ ರೀತಿಯಲ್ಲಿ ಕೇಳಿಸ್ತಿತ್ತು ಅಂದ್ರೆ. Let me introduce myself, Bernard Shaw. I am asked to give you a specimen of spoken English. But first, let me give you a warning. You think you are hearing my voice, but unless you know how to use your gramophone properly, what you are hearing may be something grotesquely unlike any sound that has ever come from my lips. ಖಂಡಿತ ಇದು ನನ್ನ ಬಾಯಿಂದ, ನನ್ನ ತುಟಿಗಳಿಂದ ಬಂದಂಥದ್ದು ಅಲ್ಲ, ಯಾವುದು ನನ್ನ ದೆವ್ವ ಮಾತಾಡ್ದಂಗೆ ಇರುತ್ತೆ ನೋಡ್ರಿ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ಸ್ಕ್ರೂ ಅನ್ನ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿ ಇದೆಯೋ ಇಲ್ಲೋ ಅಂತ ಕೇಳಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು, ನನಗೆ ರಾಮ್ಸೆ ಅವರ ಧ್ವನಿ ಹೇಗಿತ್ತು ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿಕೊಂಡು ಅವರ ಧ್ವನಿ ಅಂತ ಬಂದಾಗ ಹಿತಕರವಾಗಿ ಕೇಳಿಸುವಾಗ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಹಾಗೆ ಅಡ್ಜಸ್ಟ್ ಮಾಡಿಕೊಂಡೆ. ಹಾಗಾದ್ರೆ ನೀವು ಏನ್ ಮಾಡ್ತೀರಿ, ಒಂದು ವೇಳೆ ನೀವು ನನ್ನ ಧ್ವನಿಯನ್ನ ಕೇಳೇ ಇಲ್ಲ ಅಂದ್ರೆ ಹಾಗಾದ್ರೆ ನೀವೇನ್ ಮಾಡ್ತೀರಿ ಅಂತ ಹೇಳಿ ತಾವೇ ಒಂದು ಅದನ್ನ ಹಿಂಟ್ ಅನ್ನ ಕೊಡ್ತಾರೆ. ಏನ್ ಮಾಡ್ರಿ ಅಂದ್ರೆ, ಅದನ್ನ ಅಡ್ಜಸ್ಟ್ ಮಾಡ್ತಾ ಹೋಗಿ. ಮೊದಲು ವಿಚಿತ್ರವಾಗಿ ಕೇಳುತ್ತೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಅದು ನನ್ನ ವಾಯ್ಸ್ ಅಲ್ಲ, ಯಾರು ಜಗಳಾಡೋರ್ ತರ, ಯಾವ್ದು ಕಂಪ್ಲೇಂಟ್ ಮಾಡೋರ್ ತರ ಕೇಳಿಸ್ತು ಅಂತಂದ್ರೆ ಅದು ಖಂಡಿತ ನನ್ನದಲ್ಲ ವಾಯ್ಸ್. ಹಾಗಾದ್ರೆ ಹೇಗ್ ಮಾಡ್ಬೇಕು, ನೀವು ನಿಧಾನವಾಗಿ ಅದನ್ನ ಅಡ್ಜಸ್ಟ್ ಮಾಡ್ತಾ ಹೋಗಿ. ಒಂದು ಪಾಯಿಂಟ್ ಅಲ್ಲಿ ಬಂದಾಗ 70 ವರ್ಷದ ಒಬ್ಬ ಮನುಷ್ಯನ ಡೀಪ್ ಆಗಿರ್ತಕ್ಕಂಥ ಕಿವಿಗಳಿಗೆ ಹಿತ ಕೊಡುವಂತಹ ಆ ಒಂದು ಐರಿಷ್ ವಾಯ್ಸ್ ಕೇಳಿಸುವವರೆಗೂ ನೀವು ಅದನ್ನ ಅಡ್ಜಸ್ಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಅವರು ಹೇಳ್ತಾರೆ, ಈಗ ಶ್ರೋತೃಗಳಾದ ನೀವು ಈಗ ಕೇಳ್ತಾ ಇದ್ದೀರಲ್ಲ ನನ್ನ ವಾಯ್ಸ್ ಅನ್ನ, ನೀವು ಒಂದು ವೇಳೆ ಒಬ್ಬ ವಿದೇಶಿ ಆಗಿದ್ರೆ, ನೀವು ಇಂಗ್ಲೆಂಡಿಗೆ ಬಂದಾಗ ಅಥವಾ ಇಂಗ್ಲಿಷ್ ಅನ್ನ ಮಾತನಾಡುವ ದೇಶಗಳಿಗೆ ನೀವು ಹೋದಾಗ, ಅಮೆರಿಕ ಆಗ್ಲಿ ಅಥವಾ ಆಸ್ಟ್ರೇಲಿಯಾ ಆಗ್ಲಿ, ಅಲ್ಲಿಗೆ ನೀವು ಹೋದಾಗ
ನೀವು ಮಾತನಾಡುವ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅಲ್ಲಿನ ಮೂಲ ನಿವಾಸಿಗಳಿಗೆ ಅರ್ಥ ಆಗಬೇಕು ಅಂತ ನೀವು ಬಯಸ್ತೀರಿ. ಅದಕ್ಕೋಸ್ಕರ ಸ್ಪೋಕನ್ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಅನ್ನೋದು ನೀವು ಈಗ ನನ್ನ ಭಾಷಣವನ್ನ ನೀವು ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಹಾಗಿದ್ರೆ ನೀವು ಒಂದು ವಿಚಾರವನ್ನ ಬಹಳ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಏನಂದ್ರೆ ಪರ್ಫೆಕ್ಟ್ ಇಂಗ್ಲಿಷ್ ಅನ್ನುವುದು ಯಾವುದೂ ಇಲ್ಲ. ಮೂಲ ನಿವಾಸಿಗಳೇ ಒಬ್ಬರು ಇನ್ನೊಬ್ಬರ ತರ ಮಾತನಾಡುವುದಿಲ್ಲ. ಕಮಿಟಿಯಲ್ಲಿ ಇರತಕ್ಕಂತ ಮೆಂಬರ್ಸ್ ಏನಿದ್ದಾರೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅನ್ನ ಮಾತನಾಡುವಂತವರು, ಮಾದರಿ ಇಂಗ್ಲಿಷ್ ಇರುವಂತವರು ಅಂತ ಹೇಳಿ ನಾವು ತಗೊಂಡಿದ್ದೀವಲ್ಲ, ಅವರು ಕೂಡ ಒಬ್ಬರಂತೆ ಇನ್ನೊಬ್ಬರು ಮಾತಾಡಲ್ಲ. ಹಾಗಾದ್ರೆ ಮಾದರಿಯಾಗಿ ಯಾರನ್ನ ತಗೋಬೇಕು ನಾವು? ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇದ್ದಾರೆ, ಐರ್ಲೆಂಡಿನ ವ್ಯಕ್ತಿಗಳಿದ್ದಾರೆ, ಸ್ಕಾಟ್ಲೆಂಡಿನ ವ್ಯಕ್ತಿಗಳಿದ್ದಾರೆ, ವೇಲ್ಸ್ನ ವ್ಯಕ್ತಿಗಳಿದ್ದಾರೆ, ಇಂಗ್ಲೆಂಡಿನವರಿದ್ದಾರೆ. ಹೀಗಾಗಿ ಒಬ್ಬರ ತರಹ ಇನ್ನೊಬ್ಬರದು ಇಲ್ಲ ಇಂಗ್ಲಿಷ್, ಎಲ್ಲರದು ಬೇರೆ ಬೇರೆನೆ ಆಗಿದೆ. ಹಾಗಾದ್ರೆ ಮಾದರಿ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಪರ್ಫೆಕ್ಟ್ ಇಂಗ್ಲಿಷ್ ಅಂತ ತಗೊಳ್ಳೋದಲ್ಲ, ಪ್ರೆಸೆಂಟಬಲ್ ಇಂಗ್ಲಿಷ್ ಅಂತ ತಗೊಳ್ಳಿ ಅಂತ. ಅಂದ್ರೆ ಯಾರಾದ್ರೂ ಕೇಳಿದ್ರೆ, ಓಕೆ ಈ ವ್ಯಕ್ತಿ ತುಂಬಾ ಕಲ್ಚರ್ಡ್ ಆಗಿದ್ದಾರೆ, ತುಂಬಾ ಓದಿಕೊಂಡವ್ರ ತರ ಇದ್ದಾರೆ, ಬಹಳ ಎಜುಕೇಟೆಡ್ ಆಗಿದ್ದಾರೆ, ಕೇಳಲಿಕ್ಕೆ ಹಿತಕರವಾಗಿರುತ್ತೆ ಅಂತಕ್ಕಂಥದ್ದು ಅಷ್ಟೇ. ಹಾಗಾಗಿ ಇಂಥವ್ರದೇ ನಾವು ಮಾದರಿ ಅಂತ ತಗೋಬೇಕಾಗಿಲ್ಲ. ಬೈ ಅಂಡ್ ಲಾರ್ಜ್ ಇವರೆಲ್ಲರೂ ಮಾತನಾಡತಕ್ಕಂಥದ್ದು ಏನಿದೆ ಅದರಲ್ಲಿ ಒಂದು ಅಂಶ ಹೊರಗಡೆ ಬರುತ್ತೆ. ಓಕೆ ಈ ತರ ಇದೆ, ಇದು ಈ ಶಬ್ದವನ್ನು ಹೀಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಹೇಳಿ. ಈವನ್ ಎಸ್ ಮತ್ತು ನೋ ಅಂತಕ್ಕಂಥ ತುಂಬಾ ಕಾಮನ್ ಆಗಿ ಬಳಸ್ತಕ್ಕಂಥ ಶಬ್ದಗಳನ್ನು ಕೂಡ ಸಮಿತಿಯ ಸದಸ್ಯರೆಲ್ಲರೂ ಒಂದೇ ತೆರನಾಗಿ ಬಳಸೋದಿಲ್ಲ. ಅದರಲ್ಲೂ ಕೂಡ ಒಬ್ಬೊಬ್ಬರ ಇಂಟೋನೇಷನ್ ಒಂದೊಂದ್ ತರ ಇದೆ. ಹಾಗಾಗಿ ಇಲ್ಲಿ ಪರ್ಫೆಕ್ಟ್ ಇಂಗ್ಲಿಷ್ ಅನ್ನೋದೇನಿಲ್ಲ, ಇದು ಪ್ರೆಸೆಂಟಬಲ್ ಇಂಗ್ಲಿಷ್ ಅನ್ನೋದು ಮಾತ್ರ ಇದೆ ಅಂತ ಇಲ್ಲಿ ಒತ್ತು ಕೊಟ್ಟ ಹೇಳ್ತಾರೆ. ಈಗಾಗಲೇ ಹೇಳಿರುವಂತೆ ಯಾವ ಇಬ್ಬರು ಮೂಲ ನಿವಾಸಿಗಳು ಒಂದೇ ತರ ಮಾತನಾಡುವುದಿಲ್ಲ ಅಂತ ಹೇಳಿದ್ದೀನಿ. ಹಾಗಾದ್ರೆ ನೀವೊಂದು ಪ್ರಶ್ನೆಯನ್ನ ಕೇಳಬಹುದು ಜಾರ್ಜ್ ಬರ್ನಾರ್ಡ್ ಶಾ ಅವರಿಗೆ. ಏನ್ ಸರ್, ನೀವೇ ಮಾತಾಡ್ತಿರಲ್ಲ, ಒಂದು ಸಲ ಮಾತಾಡ್ದಂಗೆ ಇನ್ನೊಮ್ಮೆ ಮಾತಾಡ್ತೀರಾ, ಒಂದು ಶಬ್ದವನ್ನು ಒಂದು ಸಲ ಪ್ರೊನೌನ್ಸ್ ಮಾಡಿದಾಗೆ ಇನ್ನೊಮ್ಮೆ ಅದೇ ತರ ಮಾಡ್ತೀರಾ ಅಂತ ಕೇಳಿದ್ರೆ ಥಟ್ ಅಂತ ಹೇಳ್ತೀನಿ ಇಲ್ಲ ಅಂತ. ಅಂದ್ರೆ ನಾನೇ ನನ್ನದೇ ಒಂದು ಮಾದರಿ ಅನ್ನೋದು ಕೂಡ ಇಲ್ಲ, ನಾನು ಕೂಡ ಆಗಾಗ ಬದಲಾಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನಾವು ಮನೆಯಲ್ಲಿ ಮಾತನಾಡುವ ಇಂಗ್ಲಿಷೇ ಬೇರೆ ಇರುತ್ತೆ, ಹೊರಗಡೆ ಆಫೀಸ್ನಲ್ಲಿ ಆಗ್ಲಿ ಬೇರೆಯವರ ಜೊತೆಯಲ್ಲಿ ಮಾತನಾಡುವ ಇಂಗ್ಲಿಷೇ ಬೇರೆ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಮಾತನಾಡುವಾಗ ಟೈಮ್ ಎಷ್ಟಾಗಿದೆ ಅಂತ ಕೇಳಬೇಕು ಅಂತಂದ್ರೆ ವಾಟ್ ಓ ಕ್ಲಾಕ್ ಇಟ್ ಇಸ್ ಅಂತ ನಾವು ಕೇಳಬೇಕು. ಆದ್ರೆ ಇಷ್ಟು ಸ್ಪಷ್ಟವಾಗಿ ನಾನು ಕೇಳಲ್ಲ, ಅಥವಾ ನಾನು ಹೇಳಿದ್ರು ಕೂಡ ನನ್ನ ಹೆಂಡತಿ ಕಿವಿಗೆ ಬೀಳೋದು ಓ ಕ್ಲಾಕ್ ಇಟ್ ಇಸ್ ಅಂತ ಅಷ್ಟೇ. ಅಂದ್ರೆ ಇಲ್ಲಿ ತುಂಬಾ ಶಾರ್ಟ್ ಆಗಿ ಮಾತಾಡ್ತೀವಿ ಅಂತ. ಈಗ ನೋಡಿ, ಡೋಂಟ್ ಅಂತ ಯೂಸ್ ಮಾಡ್ಬಿಡ್ತೀವಿ. ಆ ಡೋಂಟ್ ಅಂತ ಯೂಸ್ ಅಟ್ ಇಸ್ ಡೂ ನಾಟ್ ಅದು. ಆದ್ರೆ ಸ್ಪೋಕನ್ ಲ್ಯಾಂಗ್ವೇಜ್ ನಲ್ಲಿ ಡೋಂಟ್ ಅಂತ ಬರುತ್ತೆ. ಡೋಂಟ್ ಅಂತಂದ್ರೆ ಏನು ಅಂತ ಕೇಳುವವರಿಗೆ ಗೊತ್ತಿರುತ್ತೆ ಅಂತ. ಅದಕ್ಕೋಸ್ಕರ ಒಂದು ವೇಳೆ ಹೊರಗಡೆ ಮಾತನಾಡುವಂಗೆ ಬಹಳ ಕ್ಲಿಯರ್ ಆಗಿ ಒಂದು ಸ್ಪೀಚ್ ಕೊಡುವಾಗ ಒಬ್ಬ ವ್ಯಕ್ತಿ ಹೇಗೆ ಬಹಳ ಕೇರ್ಫುಲ್ ಆಗಿ ಮಾತಾಡ್ತಾನೋ, ಹಂಗೆ ಹೆಂಡತಿ ಹತ್ತಿರ ಏನಾದ್ರೂ ಕೇರ್ಫುಲ್ ಆಗಿ ಅದೇ ತರ ಮಾತನಾಡ್ಲಿಕ್ಕೆ ಹೋದ್ರೆ ನನ್ನನ್ನು ಹುಚ್ಚ ಅಂತ ನನ್ನ ಹೆಂಡತಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಮನೆಯಲ್ಲಿ ಮಾತನಾಡುವ ಇಂಗ್ಲಿಷೇ ಬೇರೆ, ಅವ್ರಿಗೆ ಗೊತ್ತಿರುತ್ತೆ. ಪ್ರತಿದಿನನೂ ಮಾತನಾಡುವಾಗ ಕೆಲವೊಂದು ಬಹಳ ಶಾರ್ಟ್ ಆಗಿ ಅದನ್ನ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಸ್ಪೀಚ್ ನಲ್ಲಿ ಆತರ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಎಲ್ಲಾ ಶ್ರೋತೃಗಳಿಗೂ ಅಕ್ಷರವೂ ಸರಿಯಾಗಿ ತಿಳಿಯುವ ಹಾಗೆ ನಾನು ಮಾತನಾಡಬೇಕಾಗತ್ತೆ ಅಂತ. ಅದಕ್ಕೆ ಸ್ಪೋಕನ್ ಲ್ಯಾಂಗ್ವೇಜ್ ನಲ್ಲಿ ಒಂದೇ ತರ ಇರಲ್ಲ, ಹೊರಗೆ ಮಾತಾಡುವಾಗ ಬೇರೆ, ಒಳಗೆ ಮಾತನಾಡುವಾಗ ಬೇರೆ. ಅದಕ್ಕೆ ಒಂದು ಇನ್ಸ್ಟೆನ್ಸ್ ಹೇಳ್ತಾರೆ. ಒಂದು ವೇಳೆ ಒಂದು ಫ್ಯಾಮಿಲಿಯಲ್ಲಿ ಜನ ಹೇಗೆ ಮಾತಾಡ್ತಾರೆ ಅಂತ ಹೇಳಿ ನಿಮ್ಗೇನಾದ್ರೂ ಕುತೂಹಲ ಇದೆ ಅಂತಂದ್ರೆ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮನೆಗೆ ಬಂದ ಅತಿಥಿಗಳು ಒಂದು ರೂಮ್ ನಲ್ಲಿ ಕಳಿಸಿ ಅವ್ರನ್ನೆಲ್ಲ. ಆಮೇಲೆ ಅವರು ಬಾಗ್ಲ ಹಾಕಿ ಅವರು ತಮ್ಮಲ್ಲಿ ತಾವು ಏನೋ ಮಾತಾಡ್ಕೊಳ್ತಿರ್ತಾರಲ್ಲ, ಆ ಟೈಮಲ್ಲಿ ನೀವು ಆ ಕೀ ಹೋಲ್ ಇರುತ್ತಲ್ಲ ಅಲ್ಲಿ ಕಿವಿಗೊಟ್ಟು ಕೇಳಿ ಅಂತ ಹೇಳ್ತಾರೆ. ಅದ್ರ ಜೊತೆ ಅದು ಹೇಳ್ತಾರೆ, ಈ ತರ ಒಬ್ಬರು ಮಾತನಾಡುವುದನ್ನ ಈಗ ಕದ್ದು ಕೇಳಿಸ್ಕೊಳ್ಳುವುದು ಕೆಟ್ಟದು ಅಂತ ನನಗೂ ಗೊತ್ತು. ಆದ್ರೆ ಬಹಳಷ್ಟು ಕೇಳಕ್ ಹೋಗ್ಬೇಡಿ, ಸ್ವಲ್ಪ. ಎದಕ್ಕೋಸ್ಕರ ಅಂದ್ರೆ ಒಳಗಡೆ ಯಾವ ರೀತಿ ಮಾತಾಡಿದವ್ರನ್ನ ನೀವು ಗಮನಿಸ್ತೀರಿ, ನಂತರ ಅವರು ಹೊರಗಡೆ ಬಂದಾಗ ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ ಅವರ ಭಾಷೆ ಬದಲಾಗುತ್ತೆ.
ಅಂದ್ರೆ ಇದರ ಅರ್ಥ ಇಷ್ಟೇ, ಎಲ್ಲಾ ಪ್ಲೇಸ್ಗಳಲ್ಲಿ ಒಂದೇ ತೆರನಾಗಿ ಇಂಗ್ಲಿಷ್ ಅನ್ನ ಮಾತಾಡೋಕೆ ಆಗೋದಿಲ್ಲ, ಅಲ್ಲಲ್ಲಿ ಅದು ಬದಲಾಗತ್ತೆ ಅನ್ನೋದು ಒಂದು ಅಂಶ. ಮತ್ತೆ ಅವರು ಮುಂದುವರೆದು ಹೇಳ್ತಾರೆ, ಈಗ ನೀವು ಇಂಗ್ಲೆಂಡ್ ಅಥವಾ ಅಮೆರಿಕದ ಪ್ರವಾಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನೀವು ಇಂಗ್ಲಿಷ್ ಅನ್ನ ಕಲಿತಾ ಇದ್ದರೆ ನಿಮಗೊಂದು ಕಿವಿ ಮಾತನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಏನದು ಕಿವಿ ಮಾತು? ನೀವು ಪರ್ಫೆಕ್ಟ್ ಆಗಿ ಮಾತನಾಡಬೇಕು ಅಂತ ಹೇಳಿ ಪರ್ಫೆಕ್ಟ್ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅನ್ನ ಮಾತಾಡಿಬಿಟ್ರೆ ಅಂದ್ರೆ ಇಂಗ್ಲೆಂಡಿನಲ್ಲಿ ಜನಗಳಿಗೆ ಅರ್ಥನೇ ಆಗಲ್ಲ. ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಒಂದು ಕಿವಿ ಮಾತನ್ನ ಹೇಳ್ತಾರೆ. ಅವರು ಹೇಳ್ತಕ್ಕಂಥ ವಿಚಾರದಲ್ಲಿ ಒಂದು ಬಹಳ ವಿಚಿತ್ರ ಅನ್ಸುತ್ತೆ. 1999 ಜನ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಇಂಗ್ಲಿಷ್ ಅನ್ನ ಬಹಳ ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ಒಂದು ಪ್ರದೇಶದಲ್ಲಿರ್ತಕ್ಕಂಥ ಇಂಗ್ಲಿಷ್ಗೂ ಇನ್ನೊಂದು ಪ್ರದೇಶದಲ್ಲಿರ್ತಕ್ಕಂಥ ಇಂಗ್ಲಿಷ್ಗೂ ತುಂಬಾ ವ್ಯತ್ಯಾಸ ಅಂತ. ಸ್ಕಾಟ್ಲೆಂಡ್ ಅಲ್ಲಿ ಇರ್ತಕ್ಕಂಥವ್ರು ಭಾಷೆನೇ ಒಂಥರ ಬೇರೆ ಇರುತ್ತೆ ಆಕ್ಸೆಂಟ್, ಮತ್ತೆ ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂಥವ್ರು, ವೆಲ್ಶ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಅದಕ್ಕಾಗಿ ನೀವು ಅದನ್ನ ನೋಡಕ್ ಹೋಗಬೇಡಿ, ಪ್ರೆಸೆಂಟಬಲ್ ಇಂಗ್ಲಿಷ್ ಅನ್ನ ಕಲ್ತ್ಕೊಂಡ್ರೆ ಸಾಕು ಅಂತ ಅನ್ನೋ. ಪ್ರಶ್ನೆ ಕೇಳುವಾಗ, ಉತ್ತರ ಹೇಳುವಾಗ, ಎನ್ಕ್ವೈರಿ ಮಾಡುವಾಗ, ತಿರಸ್ಕರಿಸುವಾಗ, ಹೀಗೆ ಬೇರೆ ಬೇರೆ ಸಿಚುವೇಶನ್ ನಲ್ಲಿ ಇಂಗ್ಲೆಂಡಿನ ಮೂಲ ನಿವಾಸಿ ಯಾವ ರೀತಿ ತನ್ನ ವಾಕ್ಯವನ್ನು ಮಾತನಾಡುವಾಗ ಏರಿಳಿತಗಳನ್ನು ಮಾಡ್ತಾರೋ ಅದನ್ನ ಇಂಟೋನೇಷನ್ ಅಂತೀವಿ. ಇದನ್ನ ಬೇರೆ ವಿದೇಶಿ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅವರ ಅನುಕರಣೆಯನ್ನ ನೀವು ಮಾಡಲಿಕ್ಕೆ ಹೋಗಬೇಡಿ. ಮೂಲ ನಿವಾಸಿಗಳು ಯಾವ ತರ ಮಾತಾಡ್ತಾರೆ ಅಂತ ಹೇಳಿ ನೀವು ಮಾತಾಡುವ ಅಗತ್ಯ ಇಲ್ಲ. ಹಾಗೆ ಮಾತಾಡಿದ್ರೆ ನಿಮ್ಗೆ ಅದು ಚೆನ್ನಾಗಿರಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಜನ ಹೆಲ್ಪ್ ಮಾಡಕ್ ಬರಲ್ಲ. ಒಂದು ಇನ್ಸ್ಟೆನ್ಸ್ ಹೇಳ್ತಾರೆ. ಒಂದು ಪ್ಲೇಸ್ ಎಲ್ಲಿದೆ ಅಂತ ಕೇಳಬೇಕು. ಅದರ ಬಗ್ಗೆ ವಿಚಾರಣೆ ಮಾಡುವಾಗ ನೀವು ಒಳ್ಳೆ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿ ಆ ಹುಚ್ಚಿಗೆ ಹೋಗಿ ಈ ರೀತಿ ಕೇಳಿದ್ರೆ ಎಡವಟ್ಟಾಗತ್ತೆ ಅಂತ ಹೇಳ್ತಾರೆ. ಏನದು? ಆ ವಾಕ್ಯವನ್ನ ನಾನು ಇಲ್ಲಿ ಓದ್ತೀನಿ. ವಿಲ್ ಯು ಹ್ಯಾವ್ ದ ಗುಡ್ನೆಸ್ ಸರ್ ಟು ಡೈರೆಕ್ಟ್ ಮೀ ಟು ದ ರೈಲ್ವೆ ಟರ್ಮಿನಸ್ ಅಟ್ ಚಾರಿಂಗ್ ಕ್ರಾಸ್ ಅಂತ ಪೂರ್ಣ ವಾಕ್ಯ ಮಾಡಿ, ಬಹಳ ಒಳ್ಳೆ ವಾಕ್ಯ ಮಾಡಿ ಈ ತರ ಹೇಳಿದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಏನೋ ಕೇಳ್ತಿದ್ದಾನೆ ಬಿಡು ಅಂತ. ಅದರ ಬದಲಾಗಿ ಈ ತರ ಮಾಡಿ ಅಂತ ಹೇಳ್ತಾರೆ. ಇದನ್ನ ಯಾವ ರೀತಿ ಕೇಳ್ಬೇಕು? ಹಾಗಾದ್ರೆ ಸಿಂಪಲ್ ಆಗಿ ಚಾರಿಂಗ್ ಕ್ರಾಸ್ ವೇರ್ ಅಂತ ಕೇಳ್ಬಿಡಿ ಸಾಕು. ಅವಾಗ ನೋಡಿ ಅಲ್ಲಿರ್ತಕ್ಕಂಥ 4-5 ಜನ ಆದ್ರೂ ನಿಮ್ಮ ಹೆಲ್ಪಿಗೆ ಓಡಿ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನೀವು ಒಬ್ಬ ಫಾರಿನರ್ ಅಂತ. ನೀವು ಗ್ರಾಮೆಟಿಕಲ್ ಆಗಿ ಚೆನ್ನಾಗಿ ಮಾತಾಡಬೇಕಂತ ಅವ್ರು ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ತುಂಬಾ ಸುಲಭವಾಗಿ ಕಮ್ಯುನಿಕೇಟ್ ಆಗುತ್ತೆ. ಅವರು ತುಂಬಾ ಈಸಿಯಾಗಿ ತಿಳ್ಕೊಳ್ತಾರೆ, ತಪ್ಪುಗಳನ್ನು ಎಣಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯು ಆರ್ ಅ ಫಾರಿನರ್. ಅದಕ್ಕೋಸ್ಕರ ನೀವು ಈ ರೀತಿ ಬ್ರೋಕನ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ನಿಮ್ಗೆ ಒಳ್ಳೆಯದು ಅನ್ನೋದು ಇದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾಗಿರುವ ಅವರ ಹೇಳಿಕೆ. ಅವರು ಮತ್ತೊಂದು ಕಿವಿ ಮಾತನ್ನ ಹೇಳ್ತಾರೆ. ನೀವು ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳಿ ನಿಮ್ಮ ವಿದ್ವತ್ತನ್ನ ತೋರಿಸ್ಲಿಕ್ಕೂ ಹೋಗ್ಬೇಡಿ. ಅಥವಾ ನೀವು ಯಾರ ಜೊತೆಯಲ್ಲಿ ಮಾತಾಡ್ತಿದ್ದೀರಿ ಅವರು ಬಹಳ ರಿಫೈನ್ಡ್ ಆಗಿದ್ದಾರೆ, ಅವ್ರು ಕಲ್ಚರ್ಡ್ ಆಗಿದ್ದಾರೆ, ಬಹಳ ಎಜುಕೇಟೆಡ್ ಆಗಿದ್ದಾರೆ ಅಂತ ಹೇಳಿ ಆಗ್ಲೂ ಕೂಡ ನೀವು ತುಂಬಾ ಒಳ್ಳೆಯ ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೆ ಹೋಗಬೇಡಿ ನೇಟಿವ್ ಸ್ಪೀಕರ್ಸ್ ಹತ್ರ. ಹಾಗಾಗಿ ಬ್ರೋಕನ್ ಇಂಗ್ಲಿಷ್ ಇಸ್ ಬೆಟರ್ ಇನ್ ಇಂಗ್ಲೆಂಡ್ ದ್ಯಾನ್ ಪರ್ಫೆಕ್ಟ್ ಇಂಗ್ಲಿಷ್ ಆರ್ ಪ್ರೆಸೆಂಟಬಲ್ ಇಂಗ್ಲಿಷ್.